ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ. ಏನು ಮಾಡಕತ್ತೀರಿ, ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತಾನೆ. ಸೊ ಇವತ್ತಿನ ಲಾಗ್ ಒಳಗೆ ಏನೇನೈತೆ ಅಂತ ನೋಡೋಣ ಬರ್ರಿ. ವೆಲ್ಕಮ್ ಟು ವಿಶಾಲಾಕ್ಷಿ ನವಗೊಂದ್ ಲಾಗ್. ಇದು ವರ್ಷದ ಕೊನೆ ದಿನದ ಲಾಗ್ ಐತಿ. ಅವತ್ತು ಏನೇನು ಮಾಡಿದ್ವಿ ಅಂತೇಳಿ ನೋಡೋಣ ಬರ್ರಿ. ಎದ್ಮೇಲೆ ಬಗಲ ತೆಗೆದು ನೋಡಿದ್ರೆ ಸ್ವಲ್ಪ ಲೇಟಾಗಿದ್ದಿದ್ದು, ಬೆಳಕಾಗಿತ್ತು ಆಲ್ರೆಡಿ. ಸ್ವಲ್ಪ ಯಾಕೋ ಮಂಜು ಹಾಕ್ದಂಗೂ ಐತ್ರಿ. ಹಿಂಗಾಗಿ ಬಡ ಬಡ ನೋಡಿ ನ್ಯೂಸ್ ಪೇಪರ್ ತೊಗೊಂಡು ಬಂದು ಇಟ್ಕೊಂಡೆ, ಈ ಕಡೆ ಚಾಕ್ ಇಟ್ಕೊಂಡೆ, ಮಗನ ಸ್ಕೂಲಿಗೆ ಕಳಿಸಿದ ಮೇಲೆ ನಾಷ್ಟಾಕಿ ಇವತ್ತು ಸೌತೆಕಾಯಿ ಇದ್ದನ ತಾಲಿಪಟ್ಟಿ ಮಾಡ್ಬೇಕಂತ ವಿಚಾರ ಮಾಡಿದ್ನಿ. ಸೌತೆಕಾಯಿ ಮಸ್ತ್ ಇದ್ದು ರೀ, ಕರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತವೆ. ಆ್ಯಕ್ಚುಲಿ ಅಕ್ಕಿ ಹಿಟ್ಟಿನ ತಾಲಿಪಟ್ಟಿ ಅಲ್ಲ, ಗೋಧಿ ಹಿಟ್ಟಿಂದನೇ ನೋಡಿರಿ. ನಾನು ಹಿಂಗೆ ಹಿಟ್ಟು ನಾದಾಕತ್ತೇನಂದ್ರೆ ನಾವು ಅಲ್ಲೇ ಬಂದು ಕುಂತಾನೆ. ನನ್ನ ಮಗ ಯಾವಾಗಲೂ ಹಂಗೆ ರೀ. ಸೊ ಎಷ್ಟು ಸೌತೆಕಾಯಿ, 3 ಸೌತೆಕಾಯಿದ್ದು 3 ಬರಾಬರ ತುರಿದ್ನಿ ಅವನ್ನ. ತುರಿದು ಆಮೇಲೆ ಅದಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡೆ. ಸೌತೆಕಾಯಿ ಕಂಟೆಂಟ್ ಭಾಳ ಇತ್ತು. ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೆ. ಸೊ ಅಕ್ಕಿ ಹಿಟ್ಟು ಬೇಡ ಅಂತೇಳಿ ನಾನು ಸ್ಕಿಪ್ ಮಾಡಿದ್ದೆ. ಅಕ್ಕಿ ಹಿಟ್ಟಿಂದು ಬೇಡಾಗಿತ್ತು ನನಗೆ ಇವತ್ತು. ಇನ್ನು ನೋಡಿರಿ, ಕೊತ್ತಂಬರಿ ಭಾಳ ಇರ್ಬೇಕು ರೀ. ತಾಲಿಪಟ್ಟಿಗೆ ಕೊತ್ತಂಬರಿ ಉಳ್ಳಾಗಡ್ಡಿ ಭಾಳ ಇರ್ಬೇಕು ರೀ. ನಮ್ಮ ಕಡೆ ಯಾವಾಗಲೂ ಹಂಗೆ ಅಂತಾರೆ. ಸೊ ಒಂದು ಸ್ವಲ್ಪ ಏನಂತಂದ್ರೆ ಚಿಯಾ ಸೀಡ್ಸ್ ಮತ್ತು ಜೀರಿಗೆ ಅವನ್ನೂ ಹಾಕ್ಕೊಂಡೆ. ಮ್ಯಾಲೆ ಅರ್ಶಿಣ ಪುಡಿ ಹಾಕ್ಕೊಂಡೆ ಮತ್ತು ಉಪ್ಪು ರೀ. ಸೊ ಖಾರ ನೀವು ರುಬ್ಕೊಂಡು ಹಾಕ್ಕೋಬೋದು ರೀ. ನಾನು ಏನು ಮಾಡಿದ್ದೆ ಅಂತಂದ್ರೆ ಇವತ್ತು ಹೆಚ್ಚು ಹಾಕ್ಕೊಂಡಿದ್ದೆ. ಯಾಕಂತಂದ್ರೆ ತೆಗೆದು ಬಿಡಕ್ಕೆ ಬರ್ತೈತೆ ರೀ. ಇಲ್ಲಿಕಂದ್ರೆ ಕಂಪ್ಲೀಟ್ ಎಲ್ಲ ಕಡೆ ಖಾರ ಆಗಿಬಿಡ್ತೈತೆ ರೀ ಅದ್ರ ಸಲುವಾಗಿ. ಸೊ ಮತ್ತು ಏನು ನೀರು ಕಳಿಸ್ಕೊಳ್ಳಾರ್ದನ ನೀರು ಹಾಕ್ಕೊಳ್ಳಾರ್ದನ ಮೊದಲು ಏನು ಮಾಡಿದ್ನಿ ಅಂದ್ರೆ ಎಲ್ಲ ಈ ರೀತಿ ಕಲಸ್ಕೊಂಡೆ ರೀ. ಇವತ್ತು ಇವ್ರು ಹೇಳಿರಲಿಲ್ಲ ತಾಲಿಪಟ್ಟಿ ಬ್ರೇಕ್ಫಾಸ್ಟ್ ಮಾಡಕತ್ತೇನಂತ ಹೇಳಿ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಅಷ್ಟು ಸೇರಂಗಿಲ್ಲ ರೀ ತಾಲಿಪಟ್ಟಿ. ನನಗೆ ಭಾಳ ಸೇರ್ತೈತಿ ತಾಲಿಪಟ್ಟಿ. ನಂಗೆ ಬರೀ ಉಳ್ಳಾಗಡ್ಡಿ ಹಾಕಿ ತಾಲಿಪಟ್ಟಿನ ಭಾಳ ಇಷ್ಟ ಆಗ್ತವೆ. ಅದ್ರಾಗ ಸೌತೆಕಾಯ್ದು ಹಾಕಿದ್ದು ಅಂದ್ರೆ ಮಸ್ತ್ ಆಗ್ತಾವೆ ರೀ. ನಂಗೆ ಭಾಳ ಸೇರ್ತವೆ. ದಿನ ಚಪಾತಿ ರೊಟ್ಟಿ ಅಂತೂ ಬೇಕು ನನಗೆ. ಆದರೂ ನಂಗೆ ತಾಲಿಪಟ್ಟಿನ ಅಷ್ಟ ಬೇಕು. ಸೊ ಹಿಂಗಾಗಿ ಇವ್ರಿಗೆ ಹೇಳಿರಲಿಲ್ಲ, ರೆಡಿ ಮಾಡಿಟ್ಬಿಟ್ಟಿದ್ದೆ. ಅವ್ರಿಗೆ ಹೇಳಿದೆ ಅಂದ್ರೆ ಅವ್ರು ಬೇಡ ಅಂತಾರಂಥೇಳಿ. ಮೊದಲು ಈ ರೀತಿಯಾಗಿ ಎಲ್ಲ ಕಲಸ್ಕೊಂಡೆ ನೋಡಿರಿ. ನಂತರ ನೀರು ಹಾಕ್ಕೊಂಡು ಕಲಸ್ಕೊಂಡೆ. ನನ್ನ ಮಗ ನೋಡಿರಿ ಕೈ ಕಣ್ಣಕತ್ತಿರ್ಬೇಕು. ಯಾವಾಗಲೂ ಹಂಗೆ ರೀ, ಗ್ಯಾಸ್ ಕಟ್ಟಿ ಮೇಲೆನೇ ಇರ್ತಾನೆ. ನಾನು ಹಿಟ್ಟು ನಾದ್ತೇನೆ ಅಂತನ್ರಿ. ಹಿಟ್ಟು ಕೊಡು ಅಂತಾನೆ. ಗ್ಯಾಸ್ ಕಟ್ಟೆಲ್ಲ ರೆಡಿ ಮಾಡ್ತಾನೆ. ಇದಂತೂ ನನಗೆ ದಿನ ರೂಢಿ ಆಗಿಬಿಟ್ಟೈತೆ ರೀ. ಸೊ ಹಿಂಗಾಗಿ 2 ಹೊತ್ತು ವರ್ಷಿರ್ತೀನಿ ರೀ ನಾನು. ಒರೆಸ್ಕೊಳ್ದಂದ್ರೆ ತಿಕ್ಕೊಂಡೇ ಬಿಡ್ತೇನೆ ರೀ ಗ್ಯಾಸ್ ಕಟ್ಟಿ. ಒಂದೊಂದು ಸರಿ ಬೇಜಾರಾಗ್ತತಿ. ಮತ್ತು ಏನು ಮಾಡೋದು ರೀ, ನಮ್ಮ ಮಕ್ಕಳು ಇದನ್ನ ಆಡಲಿಲ್ಲ ಅಂತಂದ್ರೆ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾರೆ. ಎಷ್ಟೋ ಸಾರಿ ಅನಿವಾರ್ಯಕ್ಕೆ ನಾನು ಮೊಬೈಲ್ ಕೊಟ್ಟು ಕುಂದಿರ್ಸಿರ್ತೀನಿ, ಅನಿವಾರ್ಯ ಆಗಿರ್ತೈತಿ ಅಂಥೇಳಿ. ಸೊ ಮತ್ತು ನೋಡಿರಿ, ಈಗ ಇನ್ನು ತಾಲಿಪಟ್ಟಿಗೆ ಬಂದರೆ ನೀರು ಹಾಕ್ಕೊಂಡು ಕಲಸ್ಕೊರಿ ಚೆಂದಾಗಿ. ನಿಮ್ಮ ಚಪಾತಿ ಹಿಟ್ಟಿನ ಹದಕ್ಕಾದ್ರೆ ಸಾಕ್ರಿ, ಅಡ್ಡಿ ಇಲ್ಲ. ಮತ್ತು ಅದು ತಾನೇ ನೀರು ಬಿಟ್ಕೋತದೆ, ಸೌತೆಕಾಯಿ ಇರ್ತೈತಲ್ಲ ರೀ. ಆಮೇಲೆ ಸೊ ನಡೀತದೆ. ಭಾಳ ಗಟ್ಟಿನೂ ನಾದ್ಕೋಬೇಡ್ರಿ, ಹಾಗೇನು ಅವಶ್ಯ ಇಲ್ಲ. ನಾ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡಿದ್ದೆ. ನಾದ್ಕೊಂಡು ಚೆಂದಾಗಿ ಏನಪ್ಪ ಅಂತಂದ್ರೆ ಉಪ್ಪು ಖಾರ ಸ್ವಲ್ಪ ಚಲೋ ಇರಬೇಕು. ವೆಜಿಟೇಬಲ್ಸು ಜಾಸ್ತಿ ಇರಬೇಕು ಅಂದ್ರೆ ತಾಲಿಪಟ್ಟಿ ಚಲೋ. ಸ್ಪೆಷಲಿ ಉಳ್ಳಾಗಡ್ಡಿ ಕೊತ್ತಂಬರಿ ಇರ್ಬೇಕು ನೋಡಿರಿ. ನಮ್ಮವ್ವ ಅನ್ನಕ್ಕೆ ಯಾವಾಗ್ಲೂ ತಾಲಿಪಟ್ಟಿ ಯಾವಾಗ ಮಾಡಬೇಕು, ಕೊತ್ತಂಬರಿ ಭಾಳ ಇರಬೇಕು, ಅವಾಗ ಮಾಡ್ಬೇಕಂತಿಲ್ಲ. ಮತ್ತು ಯೂಶ್ವಲಿ ಏನು ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಕಲಸ್ಕೊಂಡಿರ್ತಾರೆ ಇದನ್ನೇನು ಮಾಡ್ಬಿಡ್ತಾರೆ ಅಂದ್ರೆ ಅರ್ಬಿ ಮೇಲೆ ಹಿಂಗೆ ಪಟ ತಾಟಿ ಬಿಡ್ತಾರೆ. ತಟ್ಟದವ್ರನ್ನ ತೆವಿ ಮೇಲೆ ಹಾಕಿಬಿಡ್ತಾರೆ. ನಂಗೆ ಆವಂತರೂ ಭಾಳ ಲೈಕ್ ಆಗ್ತಾವೆ ರೀ. ಬಟ್ ಆಮೇಲೆ ಅರ್ಬಿ ನಾವು ಹಂಗೆ ಮಾಡಿದ್ವಿ ಅನ್ಕೋರಿ, ಬಟ್ಟೆ ಕ್ಲೀನ್ ಮಾಡೋದು ಅದು ಭಾಳ ಕಷ್ಟ ಆಗ್ತೈತೆ ರೀಪ್ಪ. ಹೀಗಾಗಿ ಲೈಫ್ ಈಸಿ ಮಾಡ್ಕೊಳಕ್ಕಂತ ಬಟರ್ ಪೇಪರ್ ಯೂಸ್ ಮಾಡೋದು. ಲೈಫ್ ಈಸಿ ಮಾಡ್ಕೊಳಕ್ಕೆ ಹೋಗಿನೇ ಟೇಸ್ಟ್ ಕಳ್ಕೊಂಡೇವನು ಅಂತ ಅನಿಸ್ತೈತಿ. ಬಟ್ ಮೊದಲಿನ ಜನರ ಪದ್ಧತಿನ ಬೇರೆ ಇತ್ತು ಬಿಡ್ರಿ. ಅವರು ತಿನ್ನೋದಕ್ಕಾಗೇನೆ ದುಡಿಮೆ ಇತ್ತು. ನಮ್ದು ಹಂಗಲ್ಲ, ದುಡಿಮೆಗಾಗಿ ತಿನ್ನೋದೇನು ಅಂತ ಇರ್ತೈತೆ. ಒಮ್ಮೆ ತಿನ್ನಕ್ಕೆ ಸತ್ಯ ಟೈಮ್ ಸಿಗಂಗಿಲ್ಲ. ಯಾಕೆ ದುಡಿತೀವಿ ಅಂತ ಅನಿಸ್ತೈತೆ ರೀ ಒಂದೊಂದು ಸಾರಿ ಇದೆಲ್ಲ ನೆನಪಾತಂದ್ರೆ. ಸೊ ಅಂತೂ ಇಂತೂ ಹಿಟ್ಟು ನಾದಿದ್ನಿ ರೀ. ಹಿಟ್ಟು ನಾದಿಟ್ರೆ ಅರ್ಧ ಕೆಲಸ ಮುಗೀತು ಅನ್ಸುತ್ತೆ ರೀ ತಾಲಿಪಟ್ಟಿದ್ದು. ಬಟ್ ಸ್ಟಾರ್ಟ್ ಆಗೋದು ಅಲ್ಲಿಂದನೇ. ಯಾಕಂದ್ರೆ ಇದನ್ನು ಬಿಸಿದ ಮಾಡ್ಕೊಂಡು ತಿನ್ಬೇಕು, ಇಲ್ಲಾಂದ್ರೆ ಟೇಸ್ಟ್ ಹತ್ತಂಗಿಲ್ಲ ರೀ. ಬಟ್ ಇವತ್ತಿನ ತಾಲಿಪಟ್ಟಿ ಹಂಗೆ ಆಗಿರಲಿಲ್ಲ ರೀ. ನಿಜವಾಗ್ಲೂ ಆರಿದ ಮೇಲೂ ಭಾಳ ಟೇಸ್ಟಿಯಾಗಿತ್ತು, ಭಾಳ ಲೈಕ್ ಅದು. ಬಟ್ ಹಿಟ್ಟು ಕಡಿಮೆ ನಾದಿದ್ದೆ ನೋಡಿರಿ. ತಾಲಿಪಟ್ಟಿ ಮಾಡೋಗದಲ್ದಾಗ ಎಷ್ಟು ಗಾಸ್ ಕಟ್ಟಿ ಹೆಂಗೆ ಮಾಡ್ಕೊಂಡು ಕುಂತಾನೆ. ಕ್ಲೀನಿಂಗದು ಒಂದು ತೂಕನ ಬೇರೆ ಬಿಡ್ರಿಪ್ಪ, ಸಾಕಾಗಿ ಹೋಗ್ತೈತಿ. ಎಲ್ಲ ಸ್ವಚ್ಛ ಮಾಡಿಕೊಂಡು ತಾಲಿಪಟ್ಟಿ ತಟ್ಟಕ್ಕೆ ಸ್ಟಾರ್ಟ್ ಮಾಡೀನಿ. ನಮ್ಮ ಮನೆಯವರು ತಾಲಿಪಟ್ಟಿ ಹಿಟ್ಟು ನಾದಿಯಾ ಅಂತಂದ್ರೆ ಹ್ಞೂ ರೀ ಅಂಥೇಳಿ ಬಡ ತಾಲಿಪಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಸೊ ಇದು ಒಂಥರದ ಬಟರ್ ಪೇಪರಿನ ಹಿಂದಿನ ಲಾಗ್ ಒಳಗೂ ಹೇಳಿದ್ದೇನೆ. ಆಲ್ಮೋಸ್ಟ್ ನಾನು ತಾಲಿಪಟ್ಟಿ, ಹೋಳ್ಗೆ ಯಾವುದೇ ಇದ್ರೂ ಇದ್ರ ಮೇಲೆನೇ ಮಾಡ್ತೀನಿ. ನೀವು ಖಾಲಿ ಆದ್ಮೇಲೆ ಬಟರ್ ಪೇಪರ್ ಸ್ಟಾರ್ಟ್ ಮಾಡ್ಕೊತೀನಿ. ನಮ್ದು ಊರೊಳಗೆ ಗ್ರ್ಯಾಂಡ್ ಬಜಾರ್ ಅಂತ ಹೇಳ್ತೇನೆ ನೋಡಿ, ಸೂಪರ್ ಮಾರ್ಕೆಟ್ ಐತಿ, ಅಲ್ಲಿ ಸಿಕ್ಕಿರ್ತಾವೆ ನಮ್ಗೆ ಯಾವಾಗ್ಲೂ. ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ನಾನು ಯೂಶ್ವಲಿ. ಬಟರ್ ಪೇಪರು ಇದೇ ಇರ್ತೈತೆ ರೀ, ಇದಿಲ್ಲ ಅಂದ್ರೆ ಅದಿರ್ತೈತಿ. ಸೊ ಒಂದು ರೋಲರ್ ಇರ್ತೈತೆ ಅದ್ರದ್ದು ಯಾವಾಗ್ಲೂ. ಈ ರೀತಿ ನೋಡಿರಿ ಪಟ ತಟ್ಟಬೇಕು. ಇದನ್ನು ಬಟ್ಟೆ ಮೇಲೆ ತಟ್ಟಿದ್ರೆ ಇನ್ನೂ ಟೇಸ್ಟಿ ಆಕೈತೆ ರೀ, ಸುಳ್ಳಲ್ಲ. ಸೊ ನನಗೆ ಅನುಕೂಲ ಆಗಂಗಿಲ್ಲ ಹೇಳಿದ್ದು ನಾನು, ಅದಕ್ಕೆ ನಾನು ಇದ್ರ ಮೇಲೆ ತಟ್ಟಿರ್ತೀನಿ.
ದೊಡ್ಡ ದೊಡ್ಡ ತಟ್ಕೊಂಡು ಈ ಸಾರಿ ಏನಾಗಿತ್ತು ಅಂದರೆ ವೆಜಿಟೇಬಲ್ಸ್ ಭಾಳ ಆಗಿದ್ದು ರೀ, ಹಿಂಗಾಗಿ ಭಾಳ ಟೇಸ್ಟಿ ಆಗಿತ್ತು. ಇನ್ನು ಇದನ್ನು ಏನು ಮಾಡಿಬಿಡೋದು ಅಂತಂದ್ರೆ ತೆವಿ ಮೇಲೆ ಹಾಕಿಬಿಡೋದು. ಅದು ತೆವಿ ಏನು ಮಾಡ್ತೈತಿ ಕಂಪ್ಲೀಟ್ ಹಿಡ್ಕೊತತ್ರಿ ಅದನ್ನು, ಆವಾಗ ತಗೋಬೇಕು. ಸೊ ಹೀಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ನೀವು ಬೇಕಾದ ಮಾಡಿರಿ. ನಾನು ಇವತ್ತು ಮಾಡಿದ ತಾಲಿಪಟ್ಟಿ ಎದ್ರದಪ್ಪ ಅಂದ್ರೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು. ಗೋಧಿ ಹಿಟ್ಟು 3 ಕಪ್ ಆದರೆ ಜೋಳದ ಹಿಟ್ಟು 1 ಕಪ್ ಅಳತೆ ಹಾಕಿದ್ದೆ. ನಾನು ಮನೆ ಸರ ಅಷ್ಟು ಸರಿಯಾಗಿರಲಿಲ್ಲ ಅಂದ್ಕೊಂಡು ಏನು ಮಾಡಿದೆ ಅಂದ್ರೆ ಭಾಳ ಕಡಿಮೆ ಹಿಟ್ಟು ನಾದ್ಕೊಂಡಿದ್ನಿ ರೀ. ಆದರೆ ಈ ಸರ ಭಾಳ ಟೇಸ್ಟಿ ಆಗಿತ್ತು. ತಾಲಿಪಟ್ಟಿ ಹೇಳಿದ್ನಲ್ಲ ರೀ, ಟೇಸ್ಟಿ ಆಗ್ಬೇಕಂದ್ರೆ ಒಂದೇ ಒಂದು ಏನಪ್ಪ ಅಂತಂದ್ರೆ ಕಾಯಿಪಲ್ಯ ಭಾಳ ಆಗ್ಬೇಕು, ಉಳ್ಳಾಗಡ್ಡಿ ಕೊತ್ತಂಬರಿ ಭಾಳ ಆಗ್ಬೇಕು, ಸ್ವಲ್ಪ ಉಪ್ಪು ಖಾರ ಮುಂದಿರ್ಬೇಕು. ಖಾರ ಓಕೆ ರೀ, ಉಪ್ಪು ಅಂದರೂ ಸ್ವಲ್ಪ ಬೇಕು. ನಾವಿಲ್ಲ ಅಂದ್ರೆ ನಮ್ಮ ಕಡೆ ಏನು ಮಾಡ್ತೀವಿ, ಮೊಸರು ಹಚ್ಕೊಂಡು ತಿಂತೀವಿ ರೀ. ಈ ಕಡೆ ತುಪ್ಪ ಹಚ್ಕೊಂಡು ತಿಂತಾರೆ. ಚಟ್ನಿ ಬೇಕು ಇವ್ರಿಗೆ, ನಮ್ಮ ಮನೆಯವ್ರಿಗೂ ಚಟ್ನಿ ಬೇಕು, ನಾವು ಮಾಡಂಗಿಲ್ಲ ಆದ್ರೆ. ಯಾಕಂದ್ರೆ ನಂಗೆ ಟೈಮ್ ಸಿಗಂಗಿಲ್ಲ, ನಾವು ಅಲ್ಲೇ ಅಂತ ಹೇಳ್ಬಿಡ್ತೀನಿ. ನಾನು ಬಡ ತುಪ್ಪ ಹಚ್ಚಿ ಕೊಟ್ಬಿಡ್ತೀನಿ. ಇಲ್ಲ ಮನ್ಯಾಗ ಖಾರ ಹಿಂಗೇನೋ ಇರ್ತೈತಲ್ಲ, ಶೇಂಗಾ ಹಿಂಡಿ ಇಂಥದ್ದು ಏನಾರು ಇದ್ರೆ ತುಪ್ಪ ಅದನ್ನ ಹಚ್ಚಿ ಕೊಟ್ಬಿಡ್ತಾನಂತ. ನಾನು ತುಪ್ಪ ಹಚ್ಕೊಂಡು ತಿಂದೆ ರೀ. ನಮ್ಮ ಆಮೇಲೆ ಆರ್ತಂದ್ರೆ ಮೊಸರು ಹಚ್ಕೊಂಡು ತಿಂತಾನೆ. ಸೊ ಈ ಕಡೆ ಬಡ ಬ್ಯಾಳೆ ಕುದಿಸಿ ಸಾರು ಮಾಡ್ಕೊಂಡು ಸ್ವಲ್ಪ ಸಿಂಪಲ್ಲಾಗಿರ್ಬೇಕು ರೀ. ತಾಲಿಪಟ್ಟಿ ಮಾಡ್ಯಾವಂದ್ರೆ ಅಡುಗೆ ಸಿಂಪಲ್ ಆಗಕ್ಕಂತನೇ ಅರ್ಧ, ಅದ್ರದ್ದು ಕೆಲಸ ಭಾಳ ಆಗಿಬಿಟ್ಟಿರ್ತೈತೆ ನಮ್ಗೆ. ನಮ್ಮ ಕಡೆ ಹಿಂಗೆ ರೀ, ನಾ ಮೈಸೂರು ಕಡೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂತಾರೆ ದಿನ. ಇಂಥವೆಲ್ಲ ತೆರೆದು ಮಾಡಿ ಅವ್ರ ತೆವಿ ಮೇಲೆ ಬಡ ತಿಂತಾರೆ. ಬಟ್ ಅವ್ರು ರೊಟ್ಟಿ ಚಪಾತಿ ಮಾಡೋಂಗಿಲ್ಲ. ನಮ್ದು ಹಂಗಲ್ಲ, ರೊಟ್ಟಿ ಚಪಾತಿ ಕಂಪಲ್ಸರಿ ಆಗ್ಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ತಾಲಿಪಟ್ಟಿ ಮಾಡಿದ್ದಿನ ನಾನು ಸ್ಪೆಷಲಿ ರೊಟ್ಟಿ ಚಪಾತಿ ಸ್ಕಿಪ್ ಮಾಡ್ತೀನಿ. ಇನ್ನು ಸ್ವಲ್ಪ ಏನಾರು ಸ್ವೀಟ್ ಮಾಡಬೇಕು ಅಂದ್ಕೊಳಕತ್ತಿದ್ರಿ ನ್ಯೂ ಇಯರ್ಗೆ. ಕೇಕ್ ಮಾಡುವಂಥದ್ದು ಒಂದು ಏನಂತಂದ್ರೆ ಭಾಳ ವಿಚಾರ ಐತಿ. ಈ ಸಾರಿ ಮಾಡ್ತೀನಿ ಜನವರಿ ಮುಗಿಗೊಡ್ದನ. ಸೊ ಅಷ್ಟನ್ನು ಕೊಡ್ದ ಕ್ಯಾರೆಟ್, ಭಾಳಷ್ಟು ಕ್ಯಾರೆಟ್ ಮನೆಯಾಗ ಕೂಡ್ಬಿಟ್ಟು ರೀ. ನಾನು ಕಾಯಿಪಲ್ಯ ತರಿಸಿದ್ದೆ, ನಮ್ಮ ಅತ್ತೆಯವರು ತಂದು ಕೊಟ್ರೆ, ಮತ್ತು ಹಿಂಗೆ ಮತ್ತೊಬ್ರು ತಂದು ಕೊಟ್ರೆ, ಹಿಂಗಾಗಿ ಭಾಳ ಅದು ರೀ. ಸೊ ಏನು ವಿಚಾರ ಮಾಡಿದೆ ಅಂದ್ರೆ ಈ ಸೀಸನದಕ್ಕೆ ಹಿಂಗೆ ಕ್ಯಾರೆಟ್ ಅಂದ್ಕೊಂಡು ಕ್ಯಾರೆಟ್ ಹಲ್ವಾ ಮಾಡೋಣ ಅಂಥೇಳಿ ಬಡ ರಾತ್ರಿನ ತೆರೆದಿಟ್ಟೆ. ಯಾಕಂದ್ರೆ ಡಿಫಿಕಲ್ಟ್ ಕೆಲಸ ಅಂದ್ರೆ ತೆರೆಯೋದನ್ನ ರೀ. ಅದಕ್ಕೆ ಕ್ಯಾರೆಟ್ ಹಲ್ವಾ ಮಾಡಿರಲಿಲ್ಲ. 2 ವರ್ಷ ಆಗೈತೆ ಅಂದ್ರುವಾಗ ಆಡೋದಕ್ಕೆ. ನಾನು ಏನಪ್ಪ ಅಂತಂದ್ರೆ ಈ ಹಲ್ವಾ ತೆರೆದು ಮಾಡೋದು ಕಷ್ಟ ಆಗ್ತದೆ ಅಂಥೇಳಿ ಮಾಡಿರಲಿಲ್ಲ. ಅದಕ್ಕೆ ಈ ಸಾರಿ ಮಾಡೋಣ, ನಮ್ಮ ಧ್ರುವಾನೋ ತಿನ್ಬೋದೇನೋ ಅಂದ್ಕೊಂಡು, ಸ್ವೀಟ್ಸ್ ಇರ್ತೈತೆ ರೀ ನಮ್ಮ ಧ್ರುವಾಗ, ಅದಕ್ಕೆ ಅಂಥೇಳಿ ಮಾಡಿದೆ. ಮೊದಲ ತೆರೆದಿಟ್ಕೊಂಡೆ ರೀ. ಇಟ್ಕೊಂಡು ಆ್ಯಕ್ಚುಲಿ ತುಪ್ಪ ಹಾಕಿನ ಕ್ಯಾರೆಟ್ ತೆರೆದಿದ್ದನ್ನು ಹಾಕಬೇಕಂತ. ಬಟ್ ನಾ ಏನು ಮಾಡಿದೆ, ಹಾಕಿಬಿಟ್ಟಿದ್ದೆ ಬೊಗನಿ ಒಳಗೆ. ಅದಕ್ಕೆ ಏನು ಮಾಡಿದ್ದೆ ಅಂದ್ರೆ ಆಮೇಲೆ ತುಪ್ಪ ಹಾಕ್ಕೊಂಡೆ, ಕೂಡಿಸ್ಕೊಂಡೆ. ಅದನ್ನು ಬಿಸಿ ಮಾಡಕತ್ರಿ ಅಂದ್ರೆ ತಾನೇ ತುಪ್ಪ ಕರಗ್ತೈತಲ್ಲ. ಸೊ ಒಂದು ಸ್ವಲ್ಪ ಕೂಡಿಸಿ, ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ಚಮಚಲ್ಲಿ ಆ ಕಡೆ ಈ ಕಡೆ ಮಾಡಿ ಮುಚ್ಚಿಡ್ಬೇಕು ರೀ. ಒಂದು 5ರಿಂದ 6-7 ನಿಮಿಷ ಮುಚ್ಚಿಡ್ಬೇಕು ರೀ. ಆ್ಯಕ್ಚುಲಿ ಇದನ್ನು ಈ ರೀತಿ ಮಾಡ್ಲಾರ್ದ ಏನು ಮಾಡ್ತಾರಂತಂದ್ರೆ ಹಿಂಗೆ ಡೈರೆಕ್ಟ್ ಕುಕ್ಕರಿಗೆ ಹಾಕಿಬಿಡ್ತಾರೆ ರೀ. ಹೊಸದು ನೋಡಕತ್ತೇನೆ ನಾನೀಗ. ಭಾಳ ಇದ್ರೆ ಮಾಡ್ತಿರ್ಬೇಕು ರೀ, ನನಗೆ ಹಂಗೆ ಸೇರಂಗಿಲ್ಲ. ನನಗೆ ಹಲ್ವಾ ಅಂದ್ರೆ ತುರಿಬೇಕು ನೋಡಿರಿ. ಈಗ ಮೆತ್ತಗಾಗಿತ್ತಲ್ಲ, ಈಗ ಏನು ಮಾಡಿ ಕುಡಿಸಿ ಹಿಂಗೆ ಮುಚ್ಚಿಡ್ರಿ. ಒಂದು 5-6 ನಿಮಿಷ ಮುಚ್ಚಿಡ್ರಿ. ಮುಚ್ಚಿಡ್ಕೊಡ್ದೆ ಇನ್ನೂ ಸಾಫ್ಟ್ ಆಗ್ತದೆ. ಅದಾದಮೇಲೆ ಏನು ಮಾಡಿರಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಏನು ಮಾಡ್ಕೊರಿ ಅಂದ್ರೆ ಆ ಕಡೆ ಈ ಕಡೆ ಮಾಡ್ತಾಯಿರಿ. ಒಂದು ಬೇಕ್ರಿ, ಒಂದು 1/2 hour ಅಂತೂ ಮಾಡೋಕ್ಕೆ ಬೇಕ್ರಿ. ಅದ್ರಾಗ ಈ ಸರ್ ಒಂದು ಕ್ವಾಂಟಿಟಿ ಭಾಳ ಐತಿ. ಟೋಟಲಿ ಮೆಜರ್ಮೆಂಟ್ ತೊಗೊಂಡ್ರೆ 12 ಕಪ್ ಐತ್ರಿ ನಾನು ಮಾಡಿದ್ದು ಏನಿತ್ತು ತುರಿದಿದ್ದ ಕ್ಯಾರೆಟ್. ಸೊ ಇದಕ್ಕೆ ಸಕ್ರೆ ಹಾಕೋದು ನನ್ನ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ವಿಡಿಯೋ ನೋಡೇ ಯಾರೂ ಅಳತೆ ಹೇಳಿಲ್ಲ. ಅವ್ರು ಹೇಳೋ ಪ್ರಕಾರ ಕ್ಯಾರೆಟ್ ಸ್ವೀಟ್ ಇತ್ತಂತಂದ್ರೆ ಕಡಿಮೆ ಹಾಕೋರಿ, ಕ್ಯಾರೆಟ್ ಸೌಳಿತ್ತಂದ್ರೆ ಜಾಸ್ತಿ ಹಾಕೋರಿ. ನಂದು ಎಲ್ಲ ಜವಾರಿ ಕ್ಯಾರೆಟ್ ಇತ್ತು. ಒಂದು 1/4 kg ಅಷ್ಟು ಏನಂದ್ರೆ ಹೈಬ್ರಿಡ್ ಇತ್ತು. ಸೊ ಇದು ಅರ್ಧ ಕಪ್ಪಿಂದ ಇತ್ತು ರೀ. ಇದು ನನ್ನ ಕಡೆ ಮೆಜರ್ಮೆಂಟದ ಕಪ್ಪ. ನಾ ಅಂದ್ಕೊಂಡಿದ್ದೆ 4 ಕಪ್ಪಿಗೆ 3/4 ಕಪ್ ಹಾಕ್ಬೇಕಂತೇಳಿ ಲೆಕ್ಕ ಹಾಕ್ಕೊಂಡೆ. ಸೊ ಹಂಗೆ ಲೆಕ್ಕ ಇಟ್ಕೊಂಡ್ರೆ 4 ಕಪ್ ಹಾಕ್ಬೇಕಿತ್ತು ರೀ ನಾನು ಸಕ್ರೆ. 12 ಕಪ್ಪಿಗೆ ಅಂದಾಜು ಸ್ವಲ್ಪ ಹೆಚ್ಚು ಕಡಿಮೆ ನಡೀತೈತೆ ಅಂಥೇಳಿ 3 ಹಾಕಿದೆ. 4 ಕಪ್ ಇನ್ ದ ಸೆನ್ಸ್ ಇದ್ರಲ್ಲೇ 4 ಸರಿ ರೀ, ಅಂದರೆ 2.5 ಕಪ್ ಹಿಂಗೆ 2 ಅಂತ ಹಾಕ್ಬೇಕು ಅಂದ್ಕೊಂಡಿದ್ದೆ ನಾನು. ಟೋಟಲಿ ಕಪ್ಪಿನ ಲೆಕ್ಕ ಹಿಡಿದು ಇದು ಅರ್ಧ ಕಪ್ಪಿನಿತ್ತಲ್ಲ, 3 ಸರಿ ಹಾಕಿದ್ನಿ. 3 ಸರಿ ನನಗೆ ಸಕ್ರೆ ಭಾಳ ಅನ್ಸಕತ್ತದ. ಯಪ್ಪ ಟೆನ್ಷನ್ ಆಗಾಕತ್ತು ನನಗೆ. ಯಾಕೋ ಭಾಳ ಆಕತ್ತದ ಬಿಡ, ಬ್ಯಾಡ ಸಕ್ರೆ ಅಂಥೇಳಿ ಸುಮ್ಮನಾದ್ನಿ. ಆಮೇಲೆ ನೋಡೋದೆಲ್ಲ ಫುಲ್ ಕರಗತ್ರಿ. ಕರಗ್ದಂಗೆ ನೀರು ಬಿಡ್ತದೆ. ನಾನು ಭಾಳ ದಿನ ಆಗಿತ್ತು ರೀ, ಮರ್ತಿದ್ದೆ. ಆಲ್ಮೋಸ್ಟ್ ಎಲ್ಲ ಚಾನಲು ಸರ್ಚ್ ಮಾಡಿ ನೋಡಿದ್ನಿ. ಎಲ್ಲರೂ ಏನು ಹೇಳಕತ್ತಾರಂದ್ರೆ ಅದನ್ನ ಹೇಳಿದ್ರೆ ವಿಚಾರ ಮಾಡಿ ಗಟ್ಟಿ ಮನಸ್ಸು ಮಾಡಿ 3 ಸರಿ ಹಾಕಿದ್ನಲ್ರಿ. 1.5 ಕಪ್ ಆಗಿತ್ತು. ಅದ್ರದ್ದು ಟೇಸ್ಟ್ ನೋಡಿದೆ, ಇದೇ ಸಕ್ರೆ ಭಾಳ ಅನ್ಸಕತ್ತೆ. ನಾ ಎಕ್ಸ್ಟ್ರಾ ಹಾಕಕ್ಕೆ ಹೋಗಲಿಲ್ಲ ಸಕ್ರೆ ಬೇಡ ಅಂಥೇಳಿ. ಆಮೇಲೆ ಇದು ಭಾಳ ನೀರು ಬಿಡ್ತೈತೆ ರೀ. ಅದು ನೀರು ಹೋಗೋ ತನಕನೂ ನೀವು ಫ್ರೈ ಮಾಡ್ತಾನೆ ಇರ್ಬೇಕು. ನೀರು ಹೋದ್ರೆ ಮಾತ್ರ ನೋಡಿರಿ ಅದು ಭಾಳ ದಿನ ತಾಳ್ತತಿ. ಹೊರಗಿಡೋಂಗಿಲ್ಲ, ರೆಫ್ರಿಜಿರೇಟ್ ಮಾಡಬೇಕು. ರೆಫ್ರಿಜಿರೇಟ್ ಮಾಡಿದರೂ ಕೂಡ ಒಂದೊಂದು ಸರಿ ಕೆಟ್ಬಿಡ್ತೈತಿ. ಯಾವಾಗ ಕೆಡುತ್ತಂದ್ರೆ ನೀರಿನ ಅಂಶ ಇದ್ರೆ ಕೆಡ್ತೈತಿ. ಸೊ ಇದೇನು ಸಕ್ರೆ ನೀರು ಬರತ್ತಲ್ಲ, ಇದೆಲ್ಲ ಹೋಗೋ ತನಕನೂ ನೀವು ಏನು ಮಾಡ್ತಿರ್ಬೇಕಂದ್ರೆ ಈ ರೀತಿ ಸರಿಂಗ್ ಮಾಡ್ಕೊತಿರ್ಬೇಕು. ಭಾಳ ಟೈಮ್ ಹಿಡಿಯೋಂಗಿಲ್ಲ.
ಸ್ವಲ್ಪ ಬೇಕ್ರಿ ಮತ್ತು ಕ್ಯಾರೆಟ್ ಹಲ್ವಾ ತಿನ್ಬೇಕಂದ್ರೆ ಅಷ್ಟು ಕಷ್ಟಪಡ್ತಿದ್ರೆ ಹೆಂಗೆ. ಸೊ ಇನ್ನು ಘಮ ಘಮ ಅನ್ಬೇಕಲ್ಲ, ಘಮ ಘಮ ಅನ್ಬೇಕಂತಂದ್ರೆ ಏನಪ್ಪ ಅಂದರೆ ಏಲಕ್ಕಿ ಹಾಕ್ಬೇಕು. ಇಷ್ಟು ಏಲಕ್ಕಿ ತೊಗೊಂಡೆ ನೋಡಿರಿ, ಇಷ್ಟು ಏಲಕ್ಕಿ ಹಾಕೀನಿ. ಇನ್ನೂ ಕಡಿಮೆನೇ ಅದು ಅನಿಸ್ತೈತಿ, ಬಟ್ ಫ್ಲೇವರ್ ಓಕೆ ಕರೆಕ್ಟ್ ಐತಿ. ಅಷ್ಟು ಜಜ್ಜಿ ಹಿಡ್ಕೊಂಡೆಲ್ಲ ಸುಲಿದೆ. ನನ್ನ ಮಗ ನೋಡಿರಿ ನಾ ಜಜ್ಜಿನೋ ಬಿಟ್ಟೇನೋ ಅಂತಾನೆ. ಒಂದಿಷ್ಟು ಅವನು ಜಜ್ಜಿದ ವಿಡಿಯೋನ ಸ್ಕಿಪ್ ಮಾಡಿದ್ದೇನೆ, ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅವು ಯಾವಾಗಲೂ ಹಂಗಾರಿ ನಾ ಏನು ಕೆಲಸ ಮಾಡ್ತಿರ್ತಾನಲ್ಲ ನನ್ನ ಜೊತೆನೇ ಇರ್ತಾನೆ, ಗ್ಯಾಸ್ ಕಟ್ಟಿ ಮೇಲೇ ಇರ್ತಾನೆ ರೀ. ಸೊ ಏಲಕ್ಕಿ ಕುಟ್ಟಿದ್ನಿ ನೋಡಿರಿ, ಅಂತೂ ಇಂತೂ ಸ್ವಲ್ಪ ಪೌಡರ್ ಆಗೋಂಗೆ ಕುಟ್ರಿ ಏಲಕ್ಕಿ ಅಂದ್ರೆ ಚಲೋ. ಮತ್ತು ಹೆಂಗಂತಂದ್ರೆ ನೀವು ಪೂರ್ತಿ ಪೌಡ್ರ್ ಆಗೋಂಗೆ ಜಜ್ಜಲಿಲ್ಲ ಅಂತಂದ್ರೆ ಅದು ಸ್ವಲ್ಪ ಹೆಂಗೆ ಕಾಣಕಟ್ಟಕೈತಿ, ತೆಗೆದು ಒಗದು ಬಿಡ್ತಾರೆ. ಏಲಕ್ಕಿ ನಮ್ಮ ದೇಹಕ್ಕೆ ಚಲೋ ರೀ, ಹೋಗ್ಬೇಕದ ಒಳಗೆ ಬಾಡಿ ಒಳಗೆ. ಹೀಗಾಗಿ ಕಂಪಲ್ರಿ ಏಲಕ್ಕಿ. ಸೊ ಇನ್ನು ಅಷ್ಟನ್ನು ಕುಡ್ದು ನೋಡಿರಿ ಎಷ್ಟು ನೀರು ಬಿಟ್ಟೈತಿ. ನಾ ಎಷ್ಟು ಟೆನ್ಷನ್ ಆಗಿರ್ಬೇಕು ಅನ್ಕೋತೀರಿ ನೀವು ಇದೆಲ್ಲ ಆಗೋ ತನಕ. ಅಂದ್ರೆ ಮತ್ತೆ ಕಡ್ಡಾಡ್ಸೋದು ಏಲಕ್ಕಿ ಜಜ್ಜೋದು ಯಪ್ಪ. ಮತ್ತು ಭಾಳ ಸಕ್ರೆ ಆದ್ರೆ ಮೊದಲ ಸ್ವೀಟ್ ತಿನ್ನಂಗಿಲ್ಲ ರೀ ಈಗಿನ ಮಕ್ಕಳು. ನಮ್ಮ ಧ್ರುವ ತಿಂತಾನಂದ್ರೆ ಓಕೆ, ಚಲೋ ಆದ್ರೆ ತಿಂತಾನೆ, ಚಲೋ ಆಗ್ಲಿಕ್ಕೆ ತಿಂತಾನೆ. ನಾನು ಇದನ್ನು ಕಂಪ್ಲೀಟಾಗಿ ಪುಡಿ ಮಾಡ್ಕೊಂತ ಅದನ್ನಿಷ್ಟ ಆ ಕಡೆ ಈ ಕಡೆ ಸ್ಟೈರಿಂಗ್ ಮಾಡ್ಕೊತಾನೆ ಮಾಡಿದ್ನಿ. ಅಷ್ಟೊತ್ತಿಗಂದ್ರೆ ನೋಡಿರಿ ಅಲ್ಲಿ ಹೆಂಗಾಗೈತಿ ಪಾಕ, ಬೆಲ್ಲದ ಪಾಕದಾಗ ಕ್ಯಾರೆಟ್ ಇದ್ದಂಗೆ ಆಗಕತ್ತಿತ್ತು ನನಗೆ. ಅಂಜಿದ್ದೆ ನಾನು, ಉಂಡೆ ಕಟ್ಟೋದಾಕಿತ್ತು, ಏನು ಮಾಡೋದಾಗ್ತಿತ್ತು, ಒಗದು ಬಿಡೋದಾಗ್ತಿತ್ತು ಅಂಥೇಳಿ ಸಿಕ್ಕಾಪಟ್ಟಿ ಕಷ್ಟಪಟ್ಟು ತುರ್ದೇನಿ. ಮತ್ತು ಇಷ್ಟು ಕೊಂಡ ಸಕ್ರೆ ಹಾಕೀನಿ, ಪ್ಲಸ್ ಏಲಕ್ಕಿನೂ ತುಸ ಜಜ್ಜೇನಿ ರೀ, ಅದನ್ನು ಜಜ್ಜೇನಿ. ಸೊ ಅನ್ಕೋತಾನೆ ಮಾಡಿದೆ, ಬಟ್ ಹಾಗೇನೂ ಆಗಲಿಲ್ಲ, ಚಲೋ ಆಗೈತಿ ಟೇಸ್ಟ್. ನೋಡಿರಿ ನೀರು ತಾನ ಕ್ರಮೇಣ ಕಡಿಮೆ ಆಗಕತ್ತೈತಿ. ಅದು ಪೂರ್ತಿ ಕಡಿಮೆ ಆಗೋ ತನಕನೂ ಹಿಂಗೆ ಬಿಸಿ ಮಾಡ್ತಾನೆ ಇರ್ಬೇಕು ರೀ. ಈಗ ನೋಡಿರಿ ನೀವು ಬೇಕಂತಂದ್ರೆ ಆಗಲಿಕ್ಕಿಂತ ನೀರು ಕಡಿಮೆ ಆಗೈತಿ ಈಗ. ಸೊ ಹಿಂಗೆ ಕಡಿಮೆ ಆಕೋತು ಹೋಗ್ಬೇಕು ರೀ ಅದು ನೀರು. ಇನ್ನು ನೀರು ಕಡಿಮೆ ಆತಲ್ಲ ಅಂದ್ಕೊಳ್ಳಿ ನೋಡಿರಿ, ಈಗ ನೀರು ಬರಾಕತ್ತಿಲ್ಲ. ಆಗಲ್ಲ ನೀರು ಎಷ್ಟಿತ್ತು ಅದರ ಸಕ್ರೆ ನೀರು ರೀ ಅದು. ಸೊ ಇನ್ನು ಡ್ರೈ ಫ್ರೂಟ್ಸ್ ಮೇನ್ ಇಂಗ್ರೀಡಿಯೆಂಟ್ ಡ್ರೈ ಫ್ರೂಟ್ಸ್ ಹಾಕೋದಿತ್ತು ಇದಕ್ಕೆ. ಸೊ ಡ್ರೈ ಫ್ರೂಟ್ಸ್ ನಾ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಎಲ್ಲ ಹಾಕ್ಬೇಕು ಅಂದ್ಕೊಂಡೆ, ಬಟ್ ನನ್ನ ಕಡೆ ಬಾದಾಮ್ ಕಟ್ ಮಾಡೋಕ್ಕಾಗಲಿಲ್ಲ. ಒಂದು ಡ್ರೈ ಫ್ರೂಟ್ಸ್ ಕಟ್ರೆ ತೊಗೋಬೇಕಾಗೈತೆ ರೀ, ನೋಡೋಣ ಯಾವಾಗ ಆಕೈತೆ ಅಂತ. ಒಮ್ಮೆ ತರಿಸಿದ್ದರೆ ನಾ ಮಿಶೋದಾಗಿಂದ, ಬಟ್ ನನಗೆ ಯಾಕೋ ಸರಿಯಾಗಿ ವರ್ಕ್ ಮಾಡ್ತದೆ ಅನ್ನಿಸ್ಲಿಲ್ಲ. ಸ್ವಲ್ಪ ಚಲೋ ಕ್ವಾಲಿಟಿದಾಗ ತೊಗೋತೀನಿ ರೀ ಒಂದು ಸಾರಿ, ನನಗೆ ಹೆಲ್ಪ್ ಆಕೈತಿ. ಇನ್ನು ಗೋಡಂಬಿ ಅಂತೂ ಕೈಲೇನ ಏನು ಮಾಡಿದೆ ಅಂತಂದ್ರೆ ಬಡ ಮುರಿದ್ಬಿಟ್ನಿ ಅವನ್ನ. ದ್ರಾಕ್ಷಿ ಏನು ಮುರಿಯೋ ಅವಶ್ಯಕತೆ ಇರಲಿಲ್ಲ ರೀ. ಸೊ ಅದು ಬಿಸಿ ಒಂದಕ್ಕೆ ಅದನ್ನು ತಳ ಹಿಡಿದು ಬಿಡ್ತೀರಿ, ಅದನ್ನು ಕೈ ಬಿಡಬಾರ್ದು. ಸೊ ಸ್ವಲ್ಪ ಆ ಕಡೆ ಮಾಡ್ಕೊತಾನೆ ಇರ್ಬೇಕು ಚಮಚೇಲೆ. ನೀರು ಆಲ್ಮೋಸ್ಟ್ ಕಡಿಮೆ ಆಗೈತಿ, ಈಗ ನಿಮಗೂ ಕಾಣಕತ್ತಲ್ಲ ಹಿಂಗೆ ಇರ್ಬೇಕು ರೀ. ಮತ್ತು ಈ ಕಡೆ ಡ್ರೈ ಫ್ರೂಟ್ಸ್ ಮುರ್ಕೊಂಡೆ. ನನಗೇನು ಡ್ರೈ ಫ್ರೂಟ್ಸ್ ಕಟ್ ಮಾಡೋ ಅವಶ್ಯಕತೆ ಬೀಳಿಲ್ಲ ರೀ. ಬಾದಾಮ್ ಅಂತೂ ಆಗಲಿಲ್ಲ, ಕೈಯೇ ಬಿಟ್ಟೆ. ಗೋಡಂಬಿ ಮತ್ತು ದ್ರಾಕ್ಷಿ ಅಷ್ಟೇ ತೊಗೊಂಡೆ. ಸೊ ಡ್ರೈ ಫ್ರೂಟ್ಸ್ ಇರ್ಬೇಕು ರೀ, ಭಾಳ ಚಲೋ. ಮತ್ತು ಭಾಳ ಚೆಂದಾಗಿ ಫ್ರೈ ಮಾಡ್ಕೋಬೇಕು ರೀ, ಹಸಿ ಉಳಿಬಾರ್ದು ನೋಡಿರಿ ಡ್ರೈ ಫ್ರೂಟ್ಸ್ ಸತ್ಯಕ್ಕೆ ಹಂಗೆ ಚಂದ ಫ್ರೈ ಮಾಡ್ಕೊರಿ. ಇನ್ನೇನು ಮುಗಿಯಾಕೆ ಬಂದೈತೆ ರೀ ಕ್ಯಾರೆಟ್ ಹಲ್ವಾ ಕತಿ. ಬಳತನ ಅಂದರೂ ಒಂದು 25 ಮಿನಿಟ್ಸ್ ಬೇಕಾ ನೋಡಿರಿ. ಸ್ವಲ್ಪ ನೀರೇನಿಲ್ಲ, ಇನ್ನೇನು ಸ್ವಲ್ಪ ಉಳ್ದೈತಿ. ಸೊ ಈ ಕಡೆ ಅದು ಮುಗಿಗೊಡ್ದನ ಆರ್ಗೊಡ್ದನ ಡ್ರೈ ಫ್ರೂಟ್ಸ್ ಕೂಡ್ಸೋದು ಚಲೋ ರೀ. ತುಪ್ಪ ಕಾಸ್ಕೊಳಕ್ಕೆ ಇಟ್ಕೋಬೇಕಾಗಿತ್ತು. ಸೊ ತರಕಾರಿ ಪ್ಯಾನಿಗೆ ತುಪ್ಪ ಹಾಕ್ಕೊಂಡೆ. ಅದು ತುಪ್ಪ ಕರಗಿದ ಮೇಲೆ ಬಿಸಿ ಆಗಿರ್ಬೇಕು ನೋಡಿರಿ, ಆವಾಗ ನೀವು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊರಿ. ಮೊದಲ ಗೋಡಂಬಿ ಹಾಕ್ಕೊಂಡು ಆಮೇಲೆ ದ್ರಾಕ್ಷಿ ಹಾಕ್ಕೊಂಡ್ರೆ ಚಲೋ. ಯಾಕಂದ್ರೆ ಗೋಡಂಬಿ ಸ್ವಲ್ಪ ಫ್ರೈ ಆಗಕ್ಕೆ ಟೈಮ್ ತೊಗೊತೈತಿ. ದ್ರಾಕ್ಷಿ ಮೊದಲು ಹಾಕ್ಬಿಟ್ರೆ ಅಂದ್ರೆ ಪಟ ಫ್ರೈ ಆಗಿಬಿಡ್ತಾವೆ ರೀ. ಆಮೇಲೆ ಗೋಡಂಬಿ ಫ್ರೈ ಆಗೋ ತನಕ ಇದನ್ನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ದ್ರಾಕ್ಷಿ ಗೋಡಂಬಿ ಮೊದಲು ಹಾಕ್ಕೊಂಡು ಆಮೇಲೆ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸೊ ಈ ಕಡೆ ನೋಡಿರಿ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಇದು ಎಂಡಿಗೆ ಹಾಕ್ಕೋಬೇಕು. ಎಂಡಿಗೆ ಹಾಕ್ಕೊಂಡ್ರೆ ಚಲೋ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ. ಯಾಕಂತಂದ್ರೆ ಮೊದಲು ಸಕ್ಕರೆ ನೀರು ಇರ್ತೈತಿ, ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡ್ರಂದ್ರೆ ಸರಿಯಾಗಂಗಿಲ್ಲ. ಸೊ ಈ ಕಡೆ ಎಲ್ಲ ನೀರು ಖಾಲಿ ಆಗಿತ್ತಲ್ಲ, ಆ ಟೈಮ್ ಒಳಗೆ ಹಾಲು ಹಾಕ್ಕೊಂಡೆ. ಹಾಲು ಹಾಕಿದ್ರೆ ಟೇಸ್ಟ ಬೇರೆ ರೀ ಕ್ಯಾರೆಟ್ ಹಲ್ವಾದ. ನೀವು ಹಾಲು ಹಾಕ್ಲಾರ್ದ ಮಾಡಿರಿ, ಹಾಲು ಹಾಕಿನೂ ಮಾಡಿರಿ, ನಿಮ್ಗೆ ಗೊತ್ತಾಗ್ತೈತಿ ಡಿಫ್ರೆನ್ಸ್. ಸೊ ಒಂದು ಸ್ವಲ್ಪ ಕವ ಹಾಕಿನೂ ಮಾಡ್ತಾರೆ. ಕವ ಹಾಕೋ ಬದಲು ನೀವು ಹಾಲು ಹಾಕಿಬಿಟ್ರೆ ಸಾಕು. ಏನಪ್ಪ ಅಂತಂದ್ರೆ ಭಾರಿ ಆಗಿಬಿಡ್ತೈತಿ. ಇನ್ನೇನು ಮುಗಿಯಾಕೆ ಬಂತ ಅನ್ನೋ ಟೈಮ್ ಒಳಗೆ ಈ ಡ್ರೈ ಫ್ರೂಟ್ಸನ್ನೆಲ್ಲ ಮಿಕ್ಸ್ ಮಾಡಿಕೊಂಡೆ ಅದಕ್ಕೆ. ಸೊ ಮಿಕ್ಸ್ ಮಾಡ್ಕೊಂಡು ನೋಡಿರಿ, ಅದು ಈಗೆಲ್ಲ ಕಂಪ್ಲೀಟ್ ನೀರು ಅದ್ರಾಗಿಂದ ಆರಿ ಹೋಗ್ಬೇಕು. ಅಲ್ಲಿ ತನಕನೂ ನೀವೇನು ಮಾಡ್ಬೇಕಂದ್ರೆ ಮತ್ತೆ ಫ್ರೈ ಮಾಡ್ಬೇಕು. ಮತ್ತೊಂದು 10 ಮಿನಿಟ್ಸ್ ತೊಗೋತೈತೆ ರೀ ಅಷ್ಟೇ. ಇನ್ನೇನು ಹೇಳಿದ್ನಲ್ಲ ಮುಗಿಯಕ್ಕೆ ಬಂತ್ರಿ, ಲಾಸ್ಟ್ ಸ್ಟೆಪ್ ಒಳಗೆ ಅದೇವಿ. ಲಾಸ್ಟ್ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬೇಕು ರೀ. ಸೊ ಏಲಕ್ಕಿ ಪುಡಿ ಹಾಕಿಬಿಟ್ರೆ ಘಮ ಘಮ ಅಂತೈತಿ. ಇದೆಲ್ಲ ರೆಡಿ ಇಟ್ಕೊಂಡು ಮಾಡಾಕತ್ವಿ ಅಂದ್ರೆ ಭಾಳ ಹಿಡಿಯಂಗಿಲ್ಲ ರೀ. ನಂಗೆ ಟೈಮ್ ಸಿಕ್ಕಿರಂಗಿಲ್ಲ, ಇಲ್ಲೇ ಇದು ಮಾಡ್ಕೋತಾನೆ ಮಾಡಿರ್ತೀನಿ. ಸೊ ನೋಡಿರಿ ಈ ರೀತಿ ಆಗ್ತೈತಿ. ಹಿಂಗೆ ಕುದಿಸಿ ಹಾಲಾಗ ಕುದಿಸಿ ಮಾಡ್ತಾರಲ್ಲ ಡೈರೆಕ್ಟಾಗಿ, ಅದು ಚಲೋನ ಆಗ್ತೈತೆ ರೀ. ಯಾಕಂದ್ರೆ ಅದನ್ನು ಟೇಸ್ಟ್ ನೋಡೀನಿ ನನಗೆ. ಬಟ್ ಟೆಕ್ಸ್ಚರ್ ಹಿಂಗೆ ಬರಬೇಕದು, ತರಿಯಾಗಿ ಇರ್ಬೇಕು. ತರಿಯಾಗಿ ಇರ್ಬೇಕಂತಂತಂದ್ರೆ ಇದನ್ನು ತೆರೆದನ ಮಾಡ್ಬೇಕು.
ಅಂದ್ರೆ ನನಗೆ ಇಷ್ಟ ಆಗ್ತೈತಿ. ಮತ್ತು ಹಾಲು ಹಾಕಿದ್ರಿ ಅಂದ್ರೆ ಖವಾದ ಟೇಸ್ಟ್ ಬರ್ತೈತಿ, ಆವಾಗ ಇನ್ನೂ ಚಲೋ ಅನ್ಸತಿ. ನೋಡಿರಿ ಕಲರು ಡಲ್ ಆಗಿಲ್ಲ ಮತ್ತು ಟೇಸ್ಟು ಮಸ್ತ್ ಆಗೈತಿ. ಟೆಕ್ಸ್ಚರ್ ನೋಡಿರಿ ಹೆಂಗೈತಿ, ತರಿ ತರಿ ಆಗೈತಿ. ಬಾಯಿ ತುಂಬ ಡ್ರೈ ಫ್ರೂಟ್ಸ್, ಬಾಯಿ ತುಂಬ ಏಲಕ್ಕಿ ಘಮ ಘಮ ಮತ್ತು ಸಕ್ರೆ ಮತ್ತು ಹಿಂಗೆ ತರಿ ತರಿ ಆಗಿದ್ರೆ ಕ್ಯಾರೆಟ್ ಹಲ್ವಾ ಮಸ್ತ್ ಆಗ್ತೈತಿ. ಸೊ ನನ್ನ ಮಗನ ಟೇಸ್ಟ್ ನೋಡಕ್ಕೆ ಕೊಟ್ಟಿನಿ ಅದನ್ನು, ಸಣ್ಣ ಮಗಗೆ. ಇನ್ನು ದೊಡ್ಡ ಮಗನೂ ಬರ್ತಾನೆ, ಅವ್ನಿಗೂ ಕೊಡ್ಬೇಕ್ರಿ. ರೆಫ್ರಿಜರೇಟ್ ಮಾಡ್ಕೊಂಬಿಡ್ರಿ ಒಂದು ಡಬ್ಬಿ ಒಳಗೆ ಇಟ್ಕೊಂಡು. ಫ್ರೆಶ್ ತಿಂದು ಖಾಲಿ ಮಾಡೋದು ಭಾಳ ಚಲೋ ರೀ. ಅಷ್ಟೊತ್ತಿಗೆ ನೋಡಿರಿ ರಾತ್ರಿ ಆತು, ಇಷ್ಟೆಲ್ಲ ಮುಗಿಸ್ಕೊಡ್ದೇವು. ಬರೀ ಅಡುಗೆ ಮನೆಯಾಗ ಇದ್ದಂಗೆ ಆಗಿತ್ತು ನನಗೆ. ಸೊ ರಾತ್ರಿ ಆಯ್ತು, ರಾತ್ರಿಗೆ ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡ್ವಿ ರೀ, ಒಗ್ಗರ್ಣೆ ಕೊಟ್ಕೊಂಡ್ವಿ. ಏನೂ ಪ್ಲ್ಯಾನಿಂಗ್ ಇರಲಿಲ್ಲ. ಸ್ಪೆಷಲ್ಲಾಗಿ ಅನ್ನಕ್ಕೆ ಮಕ್ಕಳು ಲೇಟಾಗಿ ಮಕ್ಕೊಂಡ್ರೆ ಸ್ಕೂಲ್ ಇತ್ತು. ಅದ್ರಾಗ ಈ ಸರಿ ವೀಕೆಂಡ್ ಒಳಗೆ ಬಂದಿಲ್ಲ ರೀ, ಮಿಡ್ ವೀಕ್ ಡೇಸ್ ಒಳಗೆ ಬಂತಂದ್ರೆ ಸಮಸ್ಯೆ ಆಗ್ತೈತೆ ರೀ, ಮಕ್ಕಳು ರಜೆ ಇರೋಂಗಿಲ್ಲ. ಹೀಗಾಗಿ ಏನೂ ಪ್ಲ್ಯಾನಿಂಗ್ ಇಟ್ಕೊಂಡಿರಲಿಲ್ಲ. ಏನೋ ನಮಗೆ ಅದು ಏನೋ ಅಲ್ಪ ಅನಿಸಿದ್ರು, ಮಕ್ಕಳಿಗೆ ಅದೊಂದು ಹುರುಪು. ನಾವು ಸಣ್ಣವರಿದ್ದಾಗೂ ಅದನ್ನು ಅನುಭವಿಸ್ತಿದ್ವಿ ಅಲ್ರಿ. ಮಕ್ಕಳು ಅದ ಹುರುಪು ಒಳಗನ ಇರ್ತಾರೆ, ಹಿಂಗಾಗಿ ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು. ನೋಡೋಣ ನೆಕ್ಸ್ಟ್ ಡೇ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ವಿ, ಮಾಡಿದ ಲಘುನ ಅಪ್ಲೋಡ್ ಮಾಡಿದ್ದೀನಿ. ಸೊ ವರ್ಷದ ಕೊನೆ ದಿನ ಈ ರೀತಿಯಾಗಿ ಇತ್ತು. ಏನೇನು ಆತಪ್ಪ ಒಂದು ವರ್ಷ ಪೂರ್ತಿ ಅಂತ ವಿಚಾರ ಮಾಡಿದಾಗ ಎಷ್ಟೋ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಡೆದು ಹೋಗಿರ್ತಾವೆ, ಎಷ್ಟೋ ಆಗ್ತಾವು ಅಂದ್ಕೊಂಡಿರ್ತೀವಿ, ಆಗಿರುವುದಿಲ್ಲ. ಏನೋ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀವಿ ಈ ವರ್ಷ, ಅದು ಆಗಿರೋದಿಲ್ಲ. ಅನ್ಪ್ಲ್ಯಾನೆಡ್ ಎಲ್ಲ ಆಗಿಬಿಡ್ತಾವೆ. ಸೊ ಬಂದಿದ್ದೆಲ್ಲ ಸ್ವೀಕರಿಸಲೇಬೇಕು ರೀ, ಸ್ವೀಕರಿಸ್ಕೊಂಡು ಹೋಗಲೇಬೇಕು. ನೋಡ್ಬೇಕು ಇನ್ನು ಹೊಸ ವರ್ಷದಾಗ ಏನೇನೈತೆ ಅಂತೇಳಿ. ಮತ್ತು ಹೊಂದ್ಕೊಳ್ಳೇಬೇಕು, ಆಗಿದ್ದಕ್ಕೆ ಹೊಂದ್ಕೊಳ್ಳೇಬೇಕು, ಆಗೋದಕ್ಕೂ ಹೊಂದ್ಕೊಳ್ಳೇಬೇಕು. ಸೊ ಅದೇನೋ ಅಂತಾರಲ್ರಿ, ಅಂದುಕೊಳ್ಳೋದು ಜೀವನವಲ್ಲ, ಹೊಂದಿಕೊಳ್ಳೋದು ಜೀವನ ಅಂಥೇಳಿ. ನಿಜ, ಅದೆಲ್ಲರ ಜೀವನದಾಗೂ ಇರ್ತೈತಿ ಆಲ್ಮೋಸ್ಟ್. ನಾವು ಅಂದ್ಕೊಂಡಂಗೆ ಯಾವುದೂ ನಡೆಯೋಂಗಿಲ್ಲ. ಮತ್ತು ಪ್ರತಿ ವರ್ಷವೂ ಒಂದು ಹೊಸ ಪಾಠ ಕಲಿಸ್ಕೊತಾ ಹೋಗಿರ್ತೈತೆ ರೀ. ಅದನ್ನು ಕಲೀಲೇಬೇಕು ನಾವು. ಅದು ಜೀವನಕ್ಕಿಂತ ಹೆಚ್ಚಿನ ದೊಡ್ಡ ಗುರು ಅಂತರೂ ಯಾರೂ ಇಲ್ಲ ಅಂತ ಅನಿಸ್ತತಿ. ಇಷ್ಟು ವರ್ಷದ ನಮಗೂ ಎಷ್ಟೋ ಪಾಠ ಕಲ್ತೇವಿ, ಕಲಿತಾನ ಇರ್ತೇವೆ ರೀ. ನೋಡಿರಿ ಎಲ್ಲರಿಗೂ ಒಳ್ಳೆಯವ್ರಾಗಕ್ಕಂತೂ ಸಾಧ್ಯ ಇಲ್ಲ ರೀ. ಅಂದ್ರೆ ಕೆಲವ್ರಿಗಾದರೂ ಕೆಟ್ಟವ್ರು ಆಗಲೇಬೇಕು. ನಾವು ಇದು ನಡೆಯೋದಿಲ್ಲ. ಎಲ್ಲರಿಗೂ ಒಳ್ಳೆಯವ ಆಗ್ಯಾನು ಅಂತಂದ್ರೆ ತಿಳ್ಕೊಂಬಿಡ್ಬೇಕು, ಅವ್ನು ಶಕುನಿ ಮಾತ್ರ ಅಂಥೇಳಿ. ಇದು ಮೊದಲಿನ ಕಾಲದಿಂದನೂ ಐತಂತ್ರಿ. ನಾನು ನೋಡಿ ಅದನ್ನು ನಾವು ಓದಾಗಿಂದ ನನಗೆ ಅನಿಸ್ತೈತಿ ನಿಜಪ್ಪ ಅಂಥೇಳಿ. ಸೊ ಎಲ್ಲನೂ ಎಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ಗೆ, ಹೊಸ ವರ್ಷಕ್ಕೆ ಕಾಲಿಡೋನು. ಲೆಟ್ ಅಸ್ ಹೋಪ್ ಫಾರ್ ಅ ಗುಡ್. ಏನೇ ಆಗಲಿ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಅಂದ್ಕೊಳ್ಳೋನು, ಒಳ್ಳೆ ವಿಚಾರ ಮಾತ್ರ ಮಾಡೋಣ್ರಿ. ನೋಡಿರಿ ಇದು ವರ್ಷದ ಕೊನೆ ದಿನದ ಲಾಗ್ ಐತ್ರಿ. ಈ ರೀತಿಯಾಗಿ ಕಳೆದೆ. ನಿಮ್ಗೆ ಅನ್ಸಿರ್ಬೇಕು ಅಡುಗೆ ಮನೆಯಾಗ ಕಳೆದೇನು ಅಂತೇಳಿ. ನನಗೂ ಹಂಗೆ ಅನ್ನಿಸ್ತು. ಬಟ್ ಆದರೂ ಬೇರೆ ಬೇರೆ ಕೆಲಸ ಅದು ಅವನ್ನೆಲ್ಲನೂ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವತ್ತು ಬ್ಯುಸಿ ಆಗಿಬಿಟ್ಟೆ ನಾನು. ಸೊ ಊಟ ಮಾಡ್ಕೊಂಡು ಮಲ್ಕೋಬೇಕಂತಂದ್ರೆ ಎಷ್ಟೊತ್ತಾಗಿತ್ತು, 1:30 ಆಗಿತ್ತು. ನಾವು ರಾತ್ರಿ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಲೇಟೆಸ್ಟ್ ಆಗೈತೆ ಅನ್ಕೋತೀನಿ. ಸೊ ಹೆಂಗೆ ಅನ್ನಿಸ್ತು ವಿಡಿಯೋ ಅನ್ನೋದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮಿನಿ ಲಾಗ್ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿರಿ. ಸೊ ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಥ್ಯಾಂಕ್ ಯು.